ರಾಧನಿಗೆ ಸುಚಿತ್ರ ಅನ್ನೋ ಹೆಣ್ಮಗಳಿರ್ತಾಳೆ. ಆದ್ರೆ ಅವಳಿಗೆ ಸ್ಪಷ್ಟವಾಗಿ ಮಾತಾಡೋಕ್ ಬರ್ತಾ ಇರಲ್ಲ. ಒಂದ್ ಹೆಣ್ಮಗಳಲ್ಲಿ ಏನೋ ಒಂದು ಲೋಪ ಇದೆ ಅಂತ ಅವಳಿಗೆ ಜೀವನ ರೂಪಿಸದೆ ಹಾಗೆ ಬಿಡೋಕಾಗತ್ತಾ? ಅದು ಅಲ್ಲದೆ ಅವಳಿಗೊಂದು ಮದುವೆ ಅಂತ ಮಾಡದೆ ಹಾಗೆ ಮನೇಲಿ ಇಟ್ಕೊಳ್ಳೋಕ್ಕಾಗತ್ತಾ? ಆಗಲ್ಲ. ಹಾಗಾಗಿನೇ ರಾಧಾ ಕೂಡ ತನ್ನ ಮಗಳನ್ನ ಮದುವೆ ಮಾಡಬೇಕು ಅನ್ನೋ ಕನ್ಸು ಕಂಡಿರ್ತಾಳೆ. ರಾಧಾ, ನಿನ್ನ ಮಗಳು ತುಂಬ ಚೆನ್ನಾಗಿದ್ದಾಳೆ ಕಣೆ. ಕಪ್ಪಿದ್ರೂ ತುಂಬ ಲಕ್ಷಣ ಇದ್ದಾಳೆ. ಇದೇ ಕಾರಣಕ್ಕೆ ನಮ್ಮ ಸಂಬಂಧಿಕರು ಒಬ್ಬರು ನಿನ್ನ ಮಗಳನ್ನ ಕೇಳ್ತಿದ್ರು ಕಣೆ. ಇದೇ ಒಳ್ಳೆ ಟೈಮು, ಮದುವೆ ಮಾಡಿಬಿಡು. ಮನೇಲೂ ತುಂಬ ಅನುಕೂಲಸ್ಥರು ಕಣೆ. ಏನು ಹೇಳ್ತಿದೀಯ ಗೀತಾ? ಅಷ್ಟೆಲ್ಲ ಅನುಕೂಲ ಇರೋರು ನನ್ನ ಮಗಳನ್ನ ಮದುವೆ ಆಗ್ತಾರೇನೆ, ಅದು ಬೇರೆ ಹೀಗೆ ಅಂತ ಗೊತ್ತಾದ್ರೆ? ಲೇ ರಾಧಾ, ಯಾಕೆ ಹೀಗೆ ಹೇಳ್ತೀಯಾ? ಅವಳಿಗೆ ಏನೇ ಕಡಿಮೆ ಆಗಿದೆ? ಒಪ್ಕೋತಾರೆ, ನೀನು ತಲೆ ಕೆಡ್ಸ್ಕೋಬೇಡ. ನಾನು ನಾಳೆ ಹುಡುಗನ ಕಡೆಯವ್ರನ್ನ ಬರೋಕ್ಕೆ ಹೇಳ್ತೀನಿ. ನೀನು ಹೆಣ್ಣೋಡೋ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೋ, ಆಯ್ತಾ? ಇಲ್ಲಿ ಮನೇಲಿ ಗೀತಾ ಹೇಳಿದ್ಲು ಅಂತ ರಾಧಾ ತನ್ನ ಮಗಳು ಸುಚಿತ್ರನಿಗೆ ಹೆಣ್ಣೋಡೋ ಶಾಸ್ತ್ರನ ತಯಾರಿ ಮಾಡ್ತಾಳೆ. ಮಾರನೇ ದಿನ ಬೆಳಗ್ಗೆ ಗೀತಾ ಗಂಡಿನ ಮನೆಯವ್ರನ್ನ ಕರ್ಕೊಂಡು ರಾಧನ್ ಮನೆಗೆ ಬರ್ತಾಳೆ. ರಾಧಾ, ನಿಮ್ಮ ಮಗಳು ತುಂಬ ಚೆನ್ನಾಗಿದ್ದಾಳೆ ಕಣ್ರಿ. ನನ್ನ ಮಗ ಗೀತನ ಮಗಳ ಮದುವೆಲಿ ನೋಡಿದ್ದ ನಿಮ್ಮ ಮಗಳನ್ನಂತೆ. ಅಯ್ಯೋ, ಅವಾಗಿನಿಂದನೂ ಅಮ್ಮ ನಾನು ಮದುವೆ ಆದರೆ ಅವಳನ್ನೇ ಆಗೋದು, ಬೇರೆ ಯಾರನ್ನೂ ಆಗಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾನೆ ರಾಧಾ. ಅದಕ್ಕೆ ಇವತ್ತು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಯ್ಯೋ, ನೀವು ಬಂದಿರೋದು ನಮಗೆ ತುಂಬ ಖುಷಿಯಾಯಿತು. ಅಯ್ಯೋ ಭಗವಂತ, ನನ್ನ ಮಗಳಿಗಿಂತ ಒಳ್ಳೆ ಸಂಬಂಧ ಬಂದಿದೆ. ಇವಳಿಗೆ ಈಗ ಮಾತಾಡೋಕ್ಕೆ ಬರಲ್ಲ ಅಂತ ಗೊತ್ತಾದರೆ ಇನ್ನೇನು ಹೇಳ್ತಾರೋ? ನೀನೇ ಕಾಪಾಡು ದೇವ್ರೆ. ಏನಮ್ಮ ನಿನ್ನ ಹೆಸರು? ಆಂಟಿ, ನನ್ನ ಹೆಸರು ತುತ್ಮಿತಾ ಅಂತ. ಆಶೀರ್ವಾದ ಮಾಡಿ ಆಂಟಿ. ಇದೇನೋ ಇದು ಬೆಬ್ಬೆ ಬೆಬ್ಬೆ ಅಂತಿದ್ದಾಳೆ. ಏನೋ ನಿನ್ನ ಸೆಲೆಕ್ಷನು? ಅಯ್ಯೋ ಅಮ್ಮ, ನನಗೇನು ಕನ್ಸ ಹೇಳು? ಇವಳು ಹಿಂಗೆ ಬೆಬ್ಬೆ ಅಂತಾಳೆ ಅಂತ. ಏನೋ ನೋಡೋಕೆ ಚೆನ್ನಾಗಿದ್ದಾಳಲ್ಲ ಅಂತ ಇಷ್ಟಪಟ್ಟೆ. ಆದರೆ ನಾನೇನು ಮಾತಾಡಿದ್ದೀನಿ ಇವಳ ಹತ್ರ? ಏನ್ರಿ ಗೀತಾ, ಏನೋ ನೆಂಟರು ಗೊತ್ತಿರೋರು ಒಳ್ಳೆ ಹುಡುಗಿ ತೋರಿಸ್ತೀರಾ ಅಂತ ನಿಮ್ಮ ಜೊತೆ ಬಂದ್ರೆ ನೀವು ನೆಟ್ಟಿಗೆ ಮಾತೇ ಬರ್ದೇ ಇರೋ ಹುಡುಗಿ ತೋರಿಸ್ತಾ ಇದ್ದೀರಾ? ನಾವೇನು ಗತಿ ಕೆಟ್ಟಿದೀವೇನ್ರಿ ನಮ್ಮ ಮಗನಿಗೆ ಈ ಹುಡುಗಿನ ತಗೊಂಡೋಗಕ್ಕೆ? ನೋಡಿ, ಬಾಯಿ ಇದೆ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡಿ. ನಾವೇನು ನಮ್ಮ ಹುಡುಗಿನ ನಿಮ್ಮ ಹುಡುಗನ್ ಕೊಡ್ತೀವಿ ಅಂತ ಹೇಳಿರಲಿಲ್ಲ. ನಿಮ್ಮ ಹುಡುಗನೇ ಬೇಕು ಅಂತ ಕೇಳ್ಕೊಂಡ್ ಬಂದಿರೋದು. ನಿಮ್ಮ ಸಂಬಂಧ ಇಲ್ಲ ಅಂದ್ರೆ ನಮಗೆ ಬೇರೆ ಸಂಬಂಧ ಸಿಗುತ್ತೆ. ದಯವಿಟ್ಟು ಇಲ್ಲಿಂದ ಹೊರಟೋಗಿ ಫಸ್ಟು. ನಾವು ಏನು ಗತಿಗೆಟ್ಟಿಲ್ಲಮ್ಮ ನಿಮ್ಮ ಸಂಬಂಧ ಬೆಳೆಸೋಕೆ. ಅವಳಿಗೆ ಮಾತೇ ಬರಲ್ಲ, ಬ್ಯಾ 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 ಬಿ 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 ಅಂತಾಳೆ. ಅವಳನ್ನ ಮದುವೆ ಆಗೋಕ್ಕಾಗುತ್ತಾ? ನಡಿಯೇ ಹೋಗೋಣ. ಮಗಳನ್ನ ನೋಡೋಕೆ ಬಂದಿರೋ ಗಂಡಿನ ಕಡೆಯವರು ಹುಡುಗಿ ತೊದಲು ಮಾತಾಡ್ತಾಳೆ ಅಂತ ಸಂಬಂಧನೇ ಬೇಡ ಅಂತ ಹೊರಟೋಗ್ತಾರೆ. ರಾಧಾ, ನೀನು ಬೇಜಾರು ಮಾಡ್ಕೋಬೇಡ ಕಣೆ. ನಿನ್ನ ಮಗಳಿಗೆ ಒಂದು ಒಳ್ಳೆ ಹುಡುಗ ಸಿಗ್ತಾನೆ ಕಣೆ. ಅವಳ ಅಪರಂಜಿ ಕಣೆ. ಅವಳಿಗೆ ದೇವ್ರು ಮೋಸ ಮಾಡೋದೇ ಇಲ್ಲ. ಅಯ್ಯೋ, ನಾನೇನು ಹೇಳಲೆ? ನಾನು ಯಾವ ಜನ್ಮದಲ್ಲೂ ಏನು ಪಾಪ ಮಾಡಿದ್ನೋ ಏನೋ, ಆದರೆ ಈ ಜನ್ಮದಲ್ಲಿ ನನ್ನ ಮಗಳಿಗೆ ಸುತ್ಕೊಂಡಿದೆ ಕಣೆ, ಸುತ್ಕೊಂಡಿದೆ. ಯಾರೊಬ್ರಿಗೂ ಕೆಟ್ಟದ್ದು ಬಯಸೋಳಲ್ಲ ನನ್ನ ಮಗಳು, ಆದರೆ ದೇವರು ಅವಳಿಗೆ ಹೀಗೆ ಮಾಡ್ತಾನಲ್ಲೇ. ಅಯ್ಯೋ ಭಗವಂತ. ಅಮ್ಮ, ನೀನು ಬೇಜಾರು ಮಾಡ್ಕೋಬೇಡ. ನನ್ನ ಯಾರು ಮದುವೆ ಆಗದಿದ್ರೆ ಏನಾಯ್ತು? ನಿನ್ನ ಜೊತೆನೆ ಇರ್ತೀನಿ. ನೀ ಸುಮ್ಮನಿರು ಅಮ್ಮ. ನೀನು ಬೇಜಾರು ಮಾಡ್ಕೊಂಡ್ರೆ ನನಗೂ ಬೇಜಾರು ಆಗುತ್ತೆ ಅಮ್ಮ. ಸುಚಿತ್ರ ತುಂಬ ಒಳ್ಳೆ ಹುಡುಗಿ. ಪಾಪ ಸುಚಿತ್ರನಿಗೆ ತಾನು ತೊದಲು ಮಾತಾಡ್ತೀನಿ, ತನಗೆ ಸ್ಪಷ್ಟ ಮಾತು ಬರಲ್ಲ ಅನ್ನೋದು ಗೊತ್ತಿರತ್ತೆ. ಇದರಿಂದ ಊರಲ್ಲಿ ಎಲ್ಲರೂ ಅವಳನ್ನ ಗೇಲಿ ಮಾಡ್ತಾರೆ ಅನ್ನೋದು ಗೊತ್ತಿರತ್ತೆ. ಆದರೂ ಕೂಡ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ತನ್ನ ತಾಯಿ ರಾಧನಿಗೆ ಸಮಾಧಾನ ಮಾಡ್ತಿರ್ತಾಳೆ. ಯಾಕೆ ಅಂದರೆ ತಾನು ಬೇಜಾರು ಮಾಡಿಕೊಂಡ್ರೆ ತನ್ನ ತಾಯಿ ರಾಧಾನೂ ಬೇಜಾರು ಮಾಡ್ಕೋತಾಳೆ ಅನ್ನೋ ಕಾರಣಕ್ಕೆ. ಹೀಗೆ ಯಾವುದೇ ಸಂಬಂಧ ಬಂದರೂ ಅವಳಿಗೆ ಸ್ಪಷ್ಟವಾಗಿ ಮಾತು ಬರಲ್ಲ ಅನ್ನೋ ಕಾರಣಕ್ಕೆ ತಪ್ಪು ಹೋಗ್ತಾ ಇರುತ್ತೆ. ಯಾವ ಸಂಬಂಧನೂ ಒಪ್ಕೋತಾ ಇರಲ್ಲ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ಸುಚಿ ಒಬ್ಳೆ ಮಾರ್ಕೆಟಿಗೆ ಬಂದಿರ್ತಾಳೆ. ಸುಚಿ, ನಾನು ಹೇಳಿದ್ದೆಲ್ಲ ಮರಿದೆ ತಗೊಂಡು ಬಾ ಆಯ್ತಾ? ನಿನಗೆ ಹೇಳೋಕೆ ಕಷ್ಟ ಆದರೆ ಅವ್ರಿಗೆ ಅರ್ಥ ಆಗಿಲ್ಲ ಅಂದರೆ ಅವ್ರ ಹತ್ರನೇ ಒಂದು ಪೆನ್ನು ಪೇಪರ್ ತಗೊಂಡು ಬರ್ದು ತೋರಿಸು, ಅವ್ರಿಗೆ ಅರ್ಥ ಆಗುತ್ತೆ. ಹಾಂ ಸರಿ ಅಮ್ಮ, ನಾ ತರ್ತೀನಿ. ನೀ ತಲೆ ಕೆಡ್ಸ್ಕೋಬೇಡ. ಸರಿ ಮಗಳೇ, ನಾನು ಫೋನ್ ಇಡ್ತೀನಿ, ನೀನು ಹುಷಾರಾಗಿ ಬಾ. ಅಣ್ಣ, ಓ
ಕೊಡಿ. ಅಯ್ಯೋ ಅದೇನು ಕೇಳ್ತಿದ್ಯಮ್ಮ, ನನಗಂತೂ ಏನೂ ಅರ್ಥ ಆಗಿಲ್ಲ. ಅಲ್ಲಮ್ಮ, ನಿನಗಂತೂ ಮಾತಾಡೋಕ್ಕೆ ಬರಲ್ಲ, ನಿಮ್ಮ ಅಮ್ಮನಾದರೂ ಕಳಿಸ್ಬೇಕು ತಾನೆ, ನೀನೇ ಬರ್ತೀಯ. ನಮಗಂತೂ ಏನೂ ಅರ್ಥ ಆಗಲ್ಲ ಇಲ್ಲಿ. ಅಯ್ಯೋ ಅಣ್ಣ, ತ ತ ತ ತ ಅ, ತ ತ ತಕ್ರೆ ಮತ್ತೆ ತೇಲಕ್ಕಿ ಕೊಡಿ. ಅಯ್ಯೋ ನೀನು ಎಷ್ಟು ಸಾರಿ ಹೇಳಿದ್ರು ಇಲ್ಲಿ ಯಾರಿಗೂ ಅರ್ಥ ಆಗಲ್ಲ. ಪೇಪರ್ನಲ್ಲಾದರೂ ಬರೆದು ಕೊಡು ಮಾರಾಯ್ತಿ, ನಿನ್ನ ಭಾಷೆ ನಮಗೆ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಅಯ್ಯೋ ಅಯ್ಯೋ, ಕೈ ಬಾಯಿ ಮೂಗು ಎಲ್ಲ ಸರಿ ಇದ್ರೇನೆ ಯಾರು ಮದುವೆ ಆಗಲ್ಲ. ಇನ್ನೀನೋ ಬಾಬಾ ಬೀಬಿ ಬೂಬು ಅಂತೀಯ, ಇನ್ಯಾರು ಮದುವೆ ಆಗ್ತಾರೋ ನಿನ್ನ, ಯಾರು ಕಟ್ಕೊಳ್ತಾನೋ ಏನೋ ಅದೃಷ್ಟವಂತ. ಅದೇ ಮತ್ತೆ, ಅಲ್ಲ ನನ್ನ ಮಗಳನ್ನೇ MBA ಮಾಡಿ ಒಳ್ಳೆ ಕೆಲಸದಲ್ಲಿದ್ರೇನೆ ಯಾರೂ ಒಪ್ಕೊಂತಿರ್ಲಿಲ್ಲ. ಏನೋ ವರದಕ್ಷಿಣೆ ಬಂಗಾರ ಅದು ಇದು ಎಲ್ಲ ಕೊಟ್ಟು ಶ್ರೀಮಂತರ ಮನೆ ಸೇರಿಸಿದ್ವಿ. ಇವಳನ್ನ ಹಾಗೆ ಮದುವೆ ಮಾಡೋಕ್ಕೆ ಇವಳ ಅಮ್ಮನ ಹತ್ರ ಏನಿದೆ? ಹಣ ಇದೆಯೋ ಬಂಗಾರ ಇದೆಯೋ? ಅಲ್ಲ ಪಾಪ, ಇವ್ರಿಗೆ ಬದುಕೋಕೆ ದುಡ್ಡಿಲ್ಲ, ಇವ್ರು ಬದುಕೋದೇ ಕಷ್ಟದಲ್ಲಿ. ಇನ್ನು ಇವಳಿಗೆ ಮದುವೆ ಕನಸೆಲ್ಲ ಬಿಟ್ಬಿಡ್ಬೇಕಷ್ಟೇ. ಹೌದೌದು, ಅದೇ ಕಣೆ. ಈಗ ಯಾರು ಕುಂಟನೋ ಕಿವುಡನೋ ಯಾರು ಸಿಗ್ತಾರೆ ಇವಳು ತರದವ್ರೆ, ಅಂಥವ್ರನ್ನೇ ಇವಳು ಮದುವೆ ಆಗಬೇಕು. ಮತ್ತು ಯಾರು ಇವಳನ್ನ ಚೆನ್ನಾಗಿರೋ ಹುಡುಗ ಬಂದು ಮದುವೆ ಆಗ್ತಾನೇನೆ, ಅವನಿಗೇನು ಹೊಟ್ಟೆ ಬಂದಿದ್ಯಾ ಮದುವೆ ಆಗೋಕ್ಕೆ? ಇಂಥವಳನ್ನ, ಅದು ಬಾಬಾ ಬೀಬಿ ಅಂತಾಳೆ. ಊರಲ್ಲಿ ಪಾಪ ಎಲ್ಲರೂ ಆಳಿಗೆ ಒಂದೊಂದು ಮಾತಾಡ್ತಾರೆ. ಇದರಿಂದ ಸುಚಿತ್ರನಿಗೆ ತುಂಬ ಬೇಜಾರಾಗುತ್ತೆ. ಸುಚಿ ಬೇಜಾರು ಮಾಡಿಕೊಂಡು ಹೋಗಿರೋ ಕೆಲಸನೂ ಮರೆತು ಏನೋ ಐಟಮ್ ತಗೊಂಡೆ ವಾಪಸ್ ಬರ್ತಾಳೆ. ಸುಚಿ ವಾಪಸ್ ಬರುವಾಗ ರೋಡ್ನಲ್ಲಿ ಗುರುತು ಪರಿಚಯ ಇಲ್ಲದೆ ಇರೋ ಒಬ್ಬ ಹುಡುಗ ತಲೆ ಸುತ್ತಿ ಬಿದ್ದಿರ್ತಾನೆ. ಸುಚಿತ್ರ ಅವನನ್ನ ನಿಧಾನವಾಗಿ ತನ್ನ ಮನೆಗೆ ಕರ್ಕೊಂಡ್ಬರ್ತಾಳೆ. ಗಾಬರಿ ಆಗುವಂಥದ್ದು ಏನೂ ಆಗಿಲ್ಲ ಮೇಡಮ್. ಅವರು ಊಟ ತಿಂಡಿ ಕರೆಕ್ಟಾಗಿ ಮಾಡಿಲ್ಲ, ಹಾಗಾಗಿ ಸ್ವಲ್ಪ ವೀಕ್ ಆಗಿದ್ದಾರೆ. 2 ದಿನ ರೆಸ್ಟ್ ಮಾಡಿದರೆ ಎಲ್ಲ ಸರಿ ಆಗುತ್ತೆ. ನಾನಿನ್ನು ಹೊರಡ್ತೀನಿ ಮೇಡಮ್. ಸುಚಿ ಇಲ್ಲೇ ಇರು, ನಾನು ಹೋಗಿ ಡಾಕ್ಟರ್ನ ಕಳಿಸಿ ಬರ್ತೀನಿ. ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಮಾಡಿ ಹೋಗ್ತಾರೆ. ಸ್ವಲ್ಪ ಹೊತ್ತಾದಮೇಲೆ ಆಕಾಶ್ಗೆ ಎಚ್ಚರ ಆಗುತ್ತೆ. ನೋಡಪ್ಪ, ನೀನು ಬೆಳಗ್ಗೆ ತಲೆ ಸುತ್ತಿ ಬಿದ್ದುಬಿಟ್ಟೆ, ಸ್ವಲ್ಪ ತಲೆಗೆ ಪೆಟ್ಟಾಗ್ಬಿಟ್ಟಿದೆ. ನೀನು ಯಾರು ಅಂತ ಗೊತ್ತಾಗಿಲ್ಲ ನಮಗೆ, ಹಾಗಾಗಿ ಮನೆಗೆ ಹೇಗೆ ತಿಳಿಸೋದು ಅಂತ ಹಾಗೆ ನಮ್ಮನೆಗೆ ಕರ್ಕೊಂಡು ಬಂದುಬಿಟ್ವಿ. ಏನು ಅಂದ್ಕೋಬೇಡಪ್ಪ. ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಆಂಟಿ, ನನ್ನ ಹೆಸರು ಆಕಾಶ್ ಅಂತ. ನೀವು ಒಂದಿನ ಇಲ್ಲೇ ರೆಸ್ಟ್ ಮಾಡಿ ಆಮೇಲೆ ನಿಮ್ಮ ಮನೆಗೆ ಹೋಗಿ. ಏನು ಅಂದ್ಕೊಳ್ಬೇಡಪ್ಪ, ಅವಳು ನನ್ನ ಮಗಳು ಸುಚಿತ್ರ. ದೇವರು ಹುಡ್ತಾನೆ ಮಾತು ಕಿತ್ಕೊಂಡು ತೊದಲೋ ಹಾಗೆ ಮಾಡಿಬಿಟ್ಟ. ಆದರೆ ನನ್ನ ಮಗಳು ಗುಣ ಚಿನ್ನದಂತದ್ದು ಕೊಟ್ಟಿದ್ದಾನೆ, ಅದೇ ನಂಗೆ ಸಂತೋಷ. ಇವತ್ತು ನಿನ್ನನ್ನು ಇಲ್ಲಿ ಕರ್ಕೊಂಬಂದಿದ್ದು ಅವಳೇ. ಸರಿನಪ್ಪ, ನೀನು ರೆಸ್ಟ್ ಮಾಡು ಸ್ವಲ್ಪ ಹೊತ್ತು, ಆಮೇಲೆ ನಿಧಾನ ಮನೆಗೆ ಹೋಗುವಂತೆ. ಡಾಕ್ಟರ್ ಬೇರೆ 2 ದಿನ ರೆಸ್ಟ್ ಮಾಡೋಕೆ ಹೇಳಿದ್ದಾರೆ. ಇಷ್ಟೆಲ್ಲ ಮಾತಾಡಿದ್ರು ಆಕಾಶ್ ಮಾತ್ರ ಏನೂ ಜಾಸ್ತಿ ಮಾತಾಡಲ್ಲ. 2 ದಿನ ಅವ್ರ ಮನೆಯಲ್ಲೇ ರೆಸ್ಟ್ ಮಾಡ್ತಾನೆ. ಮಾರನೇ ದಿನ ಆಕಾಶ್ ಅಪ್ಪ ಅಮ್ಮ ರಾಧನ್ ಮನೆಗೆ ಬರ್ತಾರೆ. ರಾಧಾ ಅವರೇ, ನಿಮ್ಮ ಬಗ್ಗೆ ನಿಮ್ಮ ಮಗಳ ಬಗ್ಗೆ ಎಲ್ಲನೂ ಆಕಾಶೇ ಹೇಳಿದ್ದಾನೆ, ನೀವೇನು ಹೇಳ್ಕೊಳ್ಳೋದು ಬೇಡ. ನನ್ನ ಮಗನ ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ ಅಂತಲೂ ಹೇಳ್ದ. ರಾಧಾ ಅವರೇ, ನನ್ನ ಮಗ ದೊಡ್ಡ ಡಾಕ್ಟರು. ನಿಮ್ಮ ಅಭ್ಯಂತರ ಏನೂ ಇಲ್ಲ ಅಂದರೆ ನಿಮ್ಮ ಮಗಳು ಸುಚಿನ ನಮ್ಮ ಮನೆ ಸೊಸೆ ಮಾಡ್ಕೊಳ್ತೀವಿ. ಅಯ್ಯಯ್ಯೋ ಬೇಡಪ್ಪ, ನೀನು ಬೇರೆ ದೊಡ್ಡ ಡಾಕ್ಟರ್ ಅಂತ ಹೇಳ್ತಿದ್ಯಾ. ನನ್ನ ಮಗಳ ಪರಿಸ್ಥಿತಿ ಗೊತ್ತಿದ್ದು ಈ ಮಾತು ಕೇಳ್ತಿದ್ದೀರಲ್ಲ, ಬೇಡ. ಆಮೇಲೆ ಸುಮ್ಮನೆ ನಿಮಗೂ ನನ್ನ ಮಗಳಿಂದ ಅವಮಾನ ಆಗೋದು ಬೇಡ. ಅಯ್ಯೋ ಆಂಟಿ, ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಸುಚಿಗೆ ಆಪ್ರೇಷನ್ ಮಾಡಿಸ್ತೀನಿ. ಅವಳು ನಮ್ಮ ಥರ ಮಾತಾಡೋ ಹಾಗೆ ನಾನು ಮಾಡ್ತೀನಿ. ನೀವು ನಮ್ಮ ಮದುವೆಗೆ ಒಪ್ಕೊಂಡ್ರೆ ಸಾಕು. ಕೊನೆಗೂ ಎಲ್ಲರೂ ಒಪ್ಕೊಂಡು ಆಕಾಶ್ ಮತ್ತು ಸುಚಿತ್ರನ್ ಮದುವೆ ಆಗತ್ತೆ. ಸುಚಿ ಕೂಡ ಒಂದು ಶ್ರೀಮಂತ ಮನೆ ಸೊಸೆ ಆಗ್ತಾಳೆ. ಹಾಗೆ ಆಕಾಶ್ ತನ್ನ ಹೆಂಡತಿಗೆ ಆಪರೇಷನ್ ಮಾಡಿ ಎಲ್ಲರೂ ಥರನೇ ಅವಳು ಮಾತಾಡೋ ಹಾಗೆ ಮಾಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.